ದಾಂಡೇಲಿಯ ಶ್ರೀ ವಿದ್ಯಾಧಿರಾಜ ಸಭಾಭವನದಲ್ಲಿ ಒಂದೇ ಪಂಕ್ತಿಯಲ್ಲಿ ಊಟ ಸವಿದ ದೇಶಪಾಂಡೆ ಹಾಗೂ ಸುನಿಲ್ ಹೆಗಡೆ. ಅವರು ರಾಜಕೀಯವಾಗಿ ಬದ್ಧ ವೈರಿಗಳು, ಆದರೆ ಒಂದೇ ಸಮಾಜದ ಬಾಂಧವರು. ಅಂದ ಹಾಗೆ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆಯವರು ಆಗಮಿಸಿದ್ದರು. ಅದೇ ರೀತಿಯಾಗಿ ಮಾಜಿ ಶಾಸಕರು ಹಾಗೂ ಬಿಜೆಪಿ ನಾಯಕರಾದ ಸುನಿಲ್ ಹೆಗಡೆಯವರು ಕೂಡ ಕುಟುಂಬ ಸಮೇತರಾಗಿ ಇಂದು ಶನಿವಾರ ಆಗಮಿಸಿದ್ದರು. ಪೂಜೆ ಹಾಗೂ ಸ್ವಾಮೀಜಿಯವರನ್ನು ಭೇಟಿಯಾಗಿ ದರ್ಶನವನ್ನು ಪಡೆದ ಬಳಿಕ ಶ್ರೀ ವಿದ್ಯಾಧಿರಾಜ ಸಭಾಭವನದಲ್ಲಿ ಏರ್ಪಡಿಸಲಾಗಿದ್ದ ಮಹಾಪ್ರಸಾದ ಸ್ವೀಕರಣೆಗೆ ಪ್ರತ್ಯೇಕವಾಗಿ ಆಗಮಿಸಿದರು. ಆರ್.ವಿ. ದೇಶಪಾಂಡೆಯವರು ಬಲಸಾಲಿನಲ್ಲಿ ಕೂತು ಊಟ ಮಾಡಿದರೆ, ಇತ್ತ ಸುನಿಲ್ ಹೆಗಡೆಯವರು ಮತ್ತು ಅವರ ಕುಟುಂಬಸ್ಥರು ಮುಂಭಾಗದ ಸಾಲಿನಲ್ಲಿ ಕೂತು ಶ್ರೀ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದರು. ಒಬ್ಬರ ಮುಖ ಒಬ್ಬರು ನೋಡದೇ ಇದ್ದರೂ ಭಕ್ತಿಯಿಂದ ಶ್ರೀ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದ್ದು ವಿಶೇಷವಾಗಿತ್ತು.